ನನ್ನ ತಮ್ಮ ಎಲ್ಲ ತುಂಬಾ ಕ್ಲೋಸು. 19 ವರ್ಷದಿಂದ ತಂದೆಗಿನ ಅವ್ರು ನನ್ನ ಬಾಸ್ ಜಾಸ್ತಿ. ನಮ್ಮ ತಂದೆಯವರು ತುಂಬಾ ಸರಳ ವ್ಯಕ್ತಿ. ಮದುವೆ ಆಗಿರ್ಲಿ, ಒಂದು ಫಂಕ್ಷನ್ ಆಗಿರ್ಲಿ, ಯಾವುದು ಮಿಸ್ ಮಾಡಲ್ಲ. ನನಗೆ ನಿಜವಾಗ್ಲೂ ಅವರು ಜಾಸ್ತಿ ಅಡ್ವೈಸು ಎಲ್ಲ ಕೊಟ್ಟಿಲ್ಲ. ನೀರು ಹೇಳಿದ್ರೆ ಈಜ್ಲೇಬೇಕು. ನಾನು ಆಕ್ಚುಲಿ ತುಂಬಾ ಒಂಥರ ಸ್ಟೂಡಿಯಸ್ ಹುಡುಗಿ. ಅಪ್ಪ ತುಂಬಾ ಒಂಥರ ಸ್ವೀಟು, ಸೆನ್ಸಿಟಿವ್. ತಾಯಿಯವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಇಬ್ರು ಅಫ್ಕೋರ್ಸ್ 60+ ಆಗಿದ್ರು. ವಯಸ್ಸು ಮೆಂಟಲಿ ಅವರಿಬ್ರು ಇನ್ನು 20-25 ಅಂತ ಹೇಳಿದ್ರು. ಮೇಡಮ್, ನಿಮ್ ತಂದೆ ರಾಮಲಿಂಗ ರೆಡ್ಡಿ ಸರ್ನ ನಾವೆಲ್ಲರೂ ಫೀಲ್ಡ್ ಅಲ್ಲಿ ನೋಡಿದೀವಿ. ನಾಯಕರಾಗಿ ಅವ್ರು ನಮಗ್ ಗೊತ್ತು. ಮನೆಯಲ್ಲಿ ನಿಮ್ ಜೊತೆ ಅವ್ರು ಹೇಗಿರ್ತಾರೆ, ಅಪ್ಪ ಅಮ್ಮ ಬಾಂಡಿಂಗ್ ಹೇಗಿದೆ ಮೇಡಮ್? ಲಾಸ್ಟ್ ಡಿಸ್ಕಸ್ ಮಾಡ್ತೀರಾ ನೀವು? ಅಪ್ಪ ಅವ್ರು ಹೊರಗಡೆ ಅವರು ಪೊಲಿಟಿಷಿಯನ್, ಬಟ್ ಮನೆಗೆ ಅಪ್ಪ ನಾನು ಅಪ್ಪ ಆಕ್ಚುಲಿ ಎಲ್ಲರೂ, ನಾನು ಅಪ್ಪ ನನ್ನ ತಮ್ಮ ಎಲ್ಲ ತುಂಬಾ ಕ್ಲೋಸು. ಸೊ ಬಟ್ ಏನ್ ಮಾಡೋದು, ತುಂಬಾ ಹೆಕ್ಟಿಕ್ಕು. ಸೊ ಅದಕ್ಕೆ ಕಷ್ಟ. ಟೈಮಿಂಗ್ಸು ಒಂದೇ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡೋದಿಲ್ಲ. ಅವ್ರು 8 ಗಂಟೆ ಹೊರಟ್ರೆ ರಾತ್ರಿ ಬರೋದು 11 ಗಂಟೆ ಆಗುತ್ತೆ. ಬಟ್ ನಾನು ಒಂದು 19 ವರ್ಷದಿಂದ ನಾನು ಅವ್ರ ತಂದೆಗಿನ ಅವ್ರು ನನ್ನ ಬಾಸ್ ಜಾಸ್ತಿ. ನಮ್ಮ ತಂದೆಯವರು ನೀವು ಗೊತ್ತಿದೆ, ತುಂಬಾ ಸರಳ ವ್ಯಕ್ತಿ. ಆಮೇಲೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದು, ಇಸ್ಕೊಂಡು ವಾಪಸ್ ಮಾಡ್ತಾರೆ. ಆಮೇಲೆ ಒಂದು ಮದುವೆ ಆಗಿರ್ಲಿ, ಒಂದು ಫಂಕ್ಷನ್ ಆಗಿರ್ಲಿ, ಯಾವ್ದು ಮಿಸ್ ಮಾಡಲ್ಲ. ಸೊ ಅದಕ್ಕೆ ಡೈಲಿ ನಮ್ದು ನಾನು ಫೋನ್ ಮಾಡ್ತೀನಿ, ನೀವು ಯಾವ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಿದ್ದೀರಾ, ನಾನು ಯಾವ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಿದ್ದೀನಿ. ಸೊ ನಾವು ಕೋಆರ್ಡಿನೇಟ್ ಮಾಡ್ಕೊತೀವಿ. ಯಾಕಂದ್ರೆ ಮದುವೆಗಳು ಒಂದೊಂದು ಮೂಲೆ ಇರುತ್ತೆ. ಈ ಕಡೆ ಪ್ಯಾಲೇಸ್ ಗ್ರೌಂಡ್ಸ್, ಆ ಕಡೆ ಬದಲಘಟ್ಟ. ಸೊ ಒಂದೊಂದ್ಸತಿ ನಾವು ಸಿಕ್ಕಾಪಟ್ಟೆ ಇರುತ್ತೆ ಮದುವೆ ಸೀಸನ್ ಅಲ್ಲಿ. ಸರಿ, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಅಷ್ಟೇ. ಅಪ್ಪ ಮಗಳು ಅದೇ ಇದು. ಅಪ್ಪ ತುಂಬಾ ಸ್ಟ್ರಿಕ್ಟ್ ಮೇಡಮ್ ಮನೇಲಿ? ಆಕ್ಚುಲಿ ಅಷ್ಟಿಲ್ಲ. ಬಟ್ ನನಗೆ ನಿಜವಾಗ್ಲೂ ಅವರು ಜಾಸ್ತಿ ಅಡ್ವೈಸು ಎಲ್ಲ ಕೊಟ್ಟಿಲ್ಲ. ಒಂದೊಂದ್ಸತಿ ನನಗೆ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅವ್ರು ಏನ್ ಕಾರ್ಯಕ್ರಮಗಳಿರ್ಬೋದು. ಮತ್ತೆ ಮೊನ್ನೆನೂ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇವರು ನಮ್ಮ ಯಲ್ಲಾರೆಡ್ಡಿ ಸರ್ ಪರಿಸರವಾಗಿದ್ದಾರಲ್ಲ, ಅವ್ರು ಭಯಂಕರ ಹೇಳ್ತಾ ಇದ್ರು. 25 ವರ್ಷ ಮುಂಚೆ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾಗ ಒಂದು ಘಟನೆ, ಇದೆಲ್ಲ ನನಗೆ ಗೊತ್ತೇ ಇಲ್ವಲ್ಲಪ್ಪ ಅಂತ ನಮ್ಗೆ ಹೇಳ್ತಾರೆ. ಏನ್ ನಡೀತು ನಾವು ಮಾಧ್ಯಮದಲ್ಲಿ ಬೇರೆಯವ್ರು ಹೇಳಿದ್ರೆ ನಾವು ಗೊತ್ತಾಗೋದು. ಸೊ ಅವರು ನಿಜವಾಗ್ಲೂ ನನಗೆ ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಅಡ್ವೈಸ್ ಏನ್ ಕೊಡ್ತೀರಾ ಅದು ಇದು ಅಂತ. ಸ್ಟಾರ್ಟಿಂಗ್ ಅಲ್ಲಂತೂ ಏನೂ ಅಡ್ವೈಸ್ ಇಲ್ಲ. ಕೇಳಿದ್ರೆ ನೀರು ಹೇಳಿದ್ರೆ ಈಜ್ಲೇಬೇಕು, ಅದೇ ಅಡ್ವೈಸ್. ಆದ್ರೆ ತಪ್ಪು ಮಾಡಿದ್ರೆ ಅದಂತೂ ಚೆನ್ನಾಗಿ ಬಯಸ್ಕೊಳ್ತಿದ್ದೇವೆ. ಚಿಕ್ಕ ಹುಡುಗಿನಲ್ಲಿ ನೀವು ಸ್ವಲ್ಪ ತರಲೆ ಮಾಡಿ ಬಯಸ್ಕೊಂಡಿರೋದು, ಒಡ್ಸ್ಕೊಂಡಿರೋದು ಅದೆಲ್ಲ ನೆನಪಿದ್ಯಾ? ಆ ತರದೇನಾದ್ರು ಆಗಿತ್ತಾ? ಹಾ, ಅಂದ್ರೆ ನಾನು ಆಕ್ಚುಲಿ ತುಂಬಾ ಒಂಥರ ಸ್ಟೂಡಿಯಸ್ ಹುಡುಗಿ. ತುಂಬಾ ಸ್ಕೂಲ್ಗೆಲ್ಲ ಹೋಗೋಕೆ ನಂಗೆ ತುಂಬಾ ಇಷ್ಟ ಆಯ್ತಂತೆ. ಸೊ ತುಂಬಾ ಗುಡ್ ಗರ್ಲ್. ಒಂದ್ ದಿವಸ ನಾನು ಇದು ರೋಡ್ 3-4 ವರ್ಷ ಇರ್ಬೋದು, ರೋಡ್ ಕ್ರಾಸ್ ಮಾಡುವಾಗ ಗಾಡಿಯಲ್ಲಿ ಆಲ್ಮೋಸ್ಟ್ ಸಿಕ್ಕಾಕೊಂಡಂತೆ. ಆವತ್ತು ಒಂದೇ ದಿವಸ ನಾವು ಅಪ್ಪ ನಂಗೆ ಬೈದಿದ್ರು. ಇಲ್ಲಾಂದ್ರೆ ನಮ್ಮ ಅಪ್ಪ ತುಂಬಾ ಒಂಥರ ಸ್ವೀಟು, ಸೆನ್ಸಿಟಿವ್. ನಾವು ಅಟ್ಲೀಸ್ಟ್ ಮನೆಗೆ ಹೋಗ್ಬೇಡ, ಸ್ಟ್ರಿಕ್ಟ್ ಆಗಿರ್ಬೇಕಲ್ಲ. ತಾಯಿಯವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಹೌದಾ? ಈಗ ಅಫ್ಕೋರ್ಸ್ ದೊಡ್ಡವರಾದ್ಮೇಲೆ ಅಮ್ಮ ಒಂಥರ ಫ್ರೆಂಡ್ ಇದ್ದಾರೆ. ಇಬ್ರು ಅಷ್ಟೇ ಮೆಂಟಲಿ, ಇಬ್ರು ಅಫ್ಕೋರ್ಸ್ 60+ ಆಗಿದ್ರು. ವಯಸ್ಸು ಮೆಂಟಲಿ ಅವರಿಬ್ರು ಇನ್ನು 20-25 ಅಂತ ಹೇಳೋದು. ಅದಕ್ಕೆ ನಾನು ಕೇಳ್ತೀನಿ, ಈಗ ಇಷ್ಟು ಒಂಥರ ಚಿಲ್ ಔಟ್ ಆಗಿದ್ದೀರಲ್ಲ, ಚಿಕ್ಕ ವಯಸ್ಸಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿದ್ದೆ ಅಮ್ಮ ಅಂದ್ರೆ ಏನ್ ಮಾಡೋದು, ನಿಮ್ಮಿಂದ ಅಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕಾಗಿತ್ತು. ಎಕ್ಸಾಕ್ಟ್ಲಿ.